ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದು ರಾತ್ರಿ ಕಲ್ಯಾಣ್ ಕಾವೇರಿಯನ್ನ ತನ್ನ ಕೋಣೆಗೆ ಕರ್ಕೊಂಡು ಹೋಗಿ ಬಾಗಿಲು ಮುಚ್ಚಿದ ನಂತರ ತೆರೆಯಲೇ ಇಲ್ಲ. ರಾತ್ರಿಯ ಊಟಕ್ಕೂ ಕೆಳಗೆ ಬರಲಿಲ್ಲ. ಸುದೀರ್ಘ ಸಮಯ ಕಾವೇರಿ ಅಳುತ್ತಲೇ ಮಲಗಿದ್ಲು. ಅವಳಿಗೆ ಯಾವುದೇ ಹಿಂಸೆ ನೀಡದೆ ಅವಳನ್ನ ತನ್ನ ಬಳಿ ಅಪ್ಪಿಕೊಂಡು ಮಲಗಿದ್ದ ಕಲ್ಯಾಣ್ ಯಾವುದೇ ಸಮಾಧಾನವನ್ನ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಕಾವೇರಿ ಇರಲಿಲ್ಲ. ಈಗ ಅವಳ ಮನಸ್ಫೂರ್ತಿ ಒಳ್ಳೆಯ ಅಂಕಗಳನ್ನ ಪಡೆದ್ರೂ ತಾನು ವೈದ್ಯೆಯಾಗಲು ಸಾಧ್ಯವಾಗಲಿಲ್ವಲ್ಲ ಎಂಬುವುದರ ಮೇಲೆಯೇ ಇತ್ತು. ಇದಕ್ಕಾಗಿ ಈ ಜೀವನ ಯಾತಕ್ಕೆ? ಹೆಣ್ಣಾಗಿ ಹುಟ್ಟಿದ್ರೆ ಒಂದು ಹೆಣ್ಣಿನ ಜೀವನ ಗಂಡನ ಬಳಿ ಆಜ್ಞೆಗಳನ್ನ ಶಿರಸ ವಹಿಸುವುದರಲ್ಲೂ ಕುಟುಂಬದ ಬಳಿ ಅಡುಗೆ ಮನೆಯಲ್ಲೇ ಮುಗಿದು ಹೋಗ್ಬೇಕಾ? ಇದೇನಾ ಜೀವನ ಎಂದು ಅವಳು ತನ್ನ ಆಳವಾದ ಮನಸ್ಸಿನಲ್ಲಿ ಯೋಚಿಸುತ್ತಾ ಮಲಗಿದ್ಲು. ಯಾಕೀಗೆ ಅಳುತ್ತಲೇ ಮಲಗಿದ್ದೀಯಾ? ನಾನು ನಿನ್ಗೇನು ಮಾಡಿದೆ ಎಂದ ಕಲ್ಯಾಣ್. ಯಾವುದೇ ಉತ್ತರವನ್ನು ನೀಡಲಿಲ್ಲ. ಈಗ ಅವಳನ್ನ ತನ್ನ ಕಡೆಗೆ ತಿರುಗಿಸಿಕೊಂಡ ಕಲ್ಯಾಣ್, ಇಲ್ಲಿ ನೋಡು, ನನ್ನನ್ನು ಒಂದು ನಿಮಿಷ ತಲೆ ಎತ್ತಿ ನೋಡು ಎಂದು ಹಗುರವಾಗಿ ಅವಳ ಗಲ್ಲವನ್ನ ಹಿಡಿದು ಎತ್ತಿ ನೋಡಿದಾಗ ಕಣ್ಣುಗಳು ರಕ್ತದಂತೆ ಕೆಂಪಾಗಿದ್ದವು. ಈಗಾಗಲೇ ಕೆಂಪಾಗಿದ್ದ ಮುಖ ಅಳುವಿನಿಂದ ಮತ್ತಷ್ಟು ಕೆಂಪಗಾಗಿರುವುದನ್ನು ನೋಡಿ ಅವನು ಮನಸ್ಸು ತಡೀಲಿಲ್ಲ. ನನ್ನ ಬಳಿ ಮಾತನಾಡುವುದಿಲ್ವಾ? ನನ್ನನ್ನು ಬಿಟ್ಟು ಯಾತಕ್ಕಾಗಿ ನೀನು ಊರಿಗೆ ಹೋದೆ? ಅದಕ್ಕೆ ನನಗೆ ಕೋಪ ಎಂದ ಮರುಕದ ಧ್ವನಿಯಲ್ಲಿ. ಏನ್ರಿ, ಅಮ್ಮನ ಮನೆಗೆ ಹೋಗ್ಬಾರ್ದಾ? ನಾನು ಓದಬೇಕೆಂದು ಆಸೆ ಪಟ್ಟಿದ್ದು ತಪ್ಪಾ? ನಾನು ಆಸೆ ಪಟ್ಟಿದ್ದು ಯಾವುದೂ ನಡೀಲಿಲ್ಲ. ಇದ್ರ ಮೇಲೆ ನಾನು ಏನು ಮಾತನಾಡುವುದೆಂದೇ ತಿಳಿಯುತ್ತಿಲ್ಲ ಎಂದು ಶೋಕದ ಧ್ವನಿಯಲ್ಲಿ ಮಾತನಾಡಲು ಕೂಡ ಶಕ್ತಿ ಇಲ್ಲದೆ ಯಾವುದೋ ಮನಸ್ಸಿನಲ್ಲಿ ಧೈರ್ಯವನ್ನ ತಂದುಕೊಂಡು ಅವನ ಬಳಿ ಮಾತನಾಡಿದಳು ಕಾವೇರಿ. ಸರಿ, ನಿನಗೆ ಏನು ತಾನೇ ಸಮಸ್ಯೆ ಎಂದ. ನಾನು ಓದಬೇಕು ಎಂದಳು. ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಮಾತನಾಡು ಕಾವೇರಿ ಎಂದ. ಇದ್ರ ಮೇಲೆ ನಿಮ್ಮ ಬಳಿ ಮಾತನಾಡಲು ಏನೂ ಇಲ್ಲ ನನಗೆ. ನಿಮಗೆ ಏನು ಬೇಕು? ಈಗ ನಾನು ತಾನೇ ಬೇಕು, ತಗೊಳ್ಳಿ. ನಿಮಗೆ ಅದು ಮಾತ್ರ ತಾನೇ ಮುಖ್ಯ ಎಂದವಳು ಈಗ ನೇರವಾಗಿ ಮಲಗಿಕೊಂಡ್ಳು. ನನಗೆ ಇದು ಮುಖ್ಯ ಎಂದು ಹೇಳುತ್ತಾ ಸ್ವಲ್ಪವೂ ಯೋಚಿಸದೆ ಅವಳನ್ನು ಪಡೆದುಕೊಂಡ ಕಲ್ಯಾಣ್. ಛೇ, ಏನು ಮನುಷ್ಯ! ಈ ಪರಿಸ್ಥಿತಿಯಲ್ಲೂ ತನ್ನ ಸುಖವನ್ನು ತಾನೇ ನೋಡ್ಕೊಳ್ತಿದ್ದಾನೆ. ಹೆಣ್ಣು ಮಕ್ಕಳು ಎಂದರೆ ಒಬ್ಬ ಗಂಡಸಿಗೆ ಸುಖ ಕೊಡುವ ಮಿಷಿನ, ಮಗು ಎತ್ಕೊಡುವ ಮಿಷಿನ? ಯಾಕೆ ಹೀಗಿದ್ದಾರೆ ಎಂದು ಯೋಚಿಸುತ್ತಾ ತನ್ನ ಗಂಡನ ಭಾರವನ್ನು ಹೊರಡುತ್ತಿದ್ದಳು. ಅವನಿಗೂ ಅವಳನ್ನು ಬಿಡುವ ಆಲೋಚನೆ ಇರಲಿಲ್ಲ ಎನ್ನುವಂತೆ ತೀರದ ಮೋಹದಲ್ಲಿ ಅವಳನ್ನು ನೆನೆಸುತ್ತಿದ್ದ. ನೋವು ದುಃಖಗಳ ಜೊತೆಗೆ ಅವನು ಕೊಡುವ ಸಮಯ ಹಿಂಸೆಗಳನ್ನು ಅನುಭವಿಸುತ್ತಲೇ ಇದ್ದಳು. ಮರುದಿನ ಬೆಳಿಗ್ಗೆ ಅವನು ಕಣ್ಣು ಬಿಟ್ಟಾಗ ಅವಳು ಇರಲಿಲ್ಲ. ಪ್ರತಿದಿನದಂತೆ ತನ್ನ ನೋವುಗಳನ್ನು ಮರೆಮಾಚಿ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಕೆಳಗೆ ಹೋಗ್ಬಿಟ್ಟಿದ್ಲು. ಅಂದು ಬೇಗನೆ ಹೊರಟವನು, ನಾನು ಕೊಯಮತ್ತೂರಿಗೆ ಒಂದು ಕೆಲಸದ ವಿಷಯವಾಗಿ ಹೋಗ್ತಿದ್ದೇನೆ, ರಾತ್ರಿ ಆಗುತ್ತೆ ಬರೋದು ಎಂದು ತನ್ನ ಅಮ್ಮನ ಬಳಿ ಹೇಳಿ ಹೊರಟು ಹೋದ. ಹತ್ತು ಕೆಂಪಾಗಿದ್ದ ಅವಳನ್ನು ನೋಡಿದ ಇಬ್ಬರು ಅಕ್ಕಂದಿರಿಗೂ ಹಬ್ಬವೋ ಹಬ್ಬ. ಏನೇ ಗಂಗಾ, ರಾತ್ರಿ ಪೂರ್ತಿ ಆ ಹಿಟ್ಲರ್ ಅವಳನ್ನು ತಿಂದು ತೀರಿಸ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಅಲ್ಲಿ ನೋಡು, ಮುಖವೆಲ್ಲ ಹೇಗೆ ಕೆಂಪಾಗಿದೆ ಅಂತ. ಕೈ ನೋಡು, ಅವನ ಕೈ ಬೆರಳುಗಳು ಹಾಗೆಯೇ ಮೂಡಿವೆ ಕಣೆ. ಅಷ್ಟೊಂದು ಗಟ್ಟಿಯಾಗಿ ಅವಳನ್ನು ಹಿಡಿಯುತ್ತಾನಾ ಎಂದು ಅಸಹ್ಯವಾಗಿ ಮಾತನಾಡಿಕೊಳ್ತಾ ಇದ್ರು. ಆ ಮಾತುಗಳು ಕಿವಿಗೆ ಬಿದ್ದರೂ ಬೀಳದಂತೆ ತನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ಲು ಕಾವೇರಿ. ಬೇಕೆಂದೇ ಕಾವೇರಿ, ನಮಗೆ ಈಗ ಹಾಲಿನ ಪಾಯಸ ಬೇಕು, ಮಾಡಿಕೊಡು ಎಂದು ಅಧಿಕಾರದಿಂದ ಕಟ್ಟುನಿಟ್ಟಾಗಿ ಆದೇಶಿಸಿದಳು ಯಮುನಾ. ಒಂದು 10 ನಿಮಿಷ ಇರಿ, ಮಾಡಿ ತರುತ್ತೇನೆ ಎಂದು ಅಡುಗೆ ಮನೆಯೊಳಗೆ ಪ್ರವೇಶಿಸಿದವಳು ಅವರು ಕೇಳಿದ ಹಾಲಿನ ಪಾಯಸವನ್ನ ಮಾಡಿ ಅವರಿಗೆ ನೀಡಿದಳು. ಬೇಕೆಂದೇ ಪಾಯಸವನ್ನ ಕುಡಿಯುತ್ತಿರುವಾಗಲೇ ಕೆಳಗೆ ಚೆಲ್ಲಿ, ಅಯ್ಯಯ್ಯೋ, ತುಂಬ ಬಿಸಿಯಾಗಿದೆ, ತಿಳಿಯದೆ ಕೈ ಜಾರಿ ಚೆಲ್ಬಿಟ್ಟೆ ಕಾವೇರಿ, ಇದನ್ನು ಮಾತ್ರ ಕ್ಲೀನ್ ಮಾಡಿಬಿಡು ಎಂದು ಮರುಕದಿಂದ ಹೇಳುವಂತೆ ಕೇಳಿದಳು ಗಂಗಾ. ಸರಿ ಅಕ್ಕ, ಕ್ಲೀನ್ ಮಾಡ್ತೀನಿ ಎಂದು ಹೇಳಿ ಅಲ್ಲಿದ್ದ ಒಂದು ಕಸದ ಮೊರವನ್ನು ತೆಗೆದುಕೊಂಡು ಬಂದು ಅದನ್ನು ಬಾಚಿ ಮತ್ತೆ ಮಾಪ್ ಹಾಕಿ ಆ ಹಾಲ್ ಪೂರ್ತಿ ಸ್ವಚ್ಛಗೊಳಿಸಿದ್ಲು. ಏನೇ, ಏನು ಹೇಳಿದ್ರು ಎದುರು ಮಾತನಾಡದೆ ಮಾಡ್ತಿದ್ದಾಳೆ ಎಂದು ಯಮುನಾ ಕೇಳಿದ್ಲು. ಏನು ಯಮುನಾ, ನಿನಗೆ ಗೊತ್ತಿಲ್ವಾ? ನಮ್ಮ ಮನೆಯಿಂದಲೂ ಅವಳು ಹಾಗೆ ತಾನೇ ಇದ್ದಾಳೆ, ಈಗೇನು ಹೊಸ್ದಾಗಿ ಮಾಡ್ತಿರುವಂತೆ ಮಾತನಾಡ್ತಿದ್ದೀಯಲ್ಲ ಎಂದು ಗಂಗಾ ಹೇಳಿದ್ಲು. ನಮ್ಮ ಮನೆ ಬೇರೆ, ಈ ಮನೆಯಲ್ಲಿ ಅವಳು ಹಿರಿ ಸೊಸೆ ಕಣೆ, ಅವಳಿಗೆ ನಾವು ಸೇವೆ ಮಾಡಬೇಕು. ಆದರೆ ಈಗಲೂ ಆ ದಡ್ಡಿ ಅದನ್ನೇನು ಯೋಚಿಸದೆ
ನಾವು ಹೇಳೋದನ್ನೆಲ್ಲ ಮಾಡ್ತಿದ್ದಾಳೆ. ಇವಳನ್ನ ಒಬ್ಬ ಕೆಲಸದಾಳಿಯಾಗಿಯೇ ಇಡಬೇಕು. ಸ್ವಲ್ಪ ಬಿಟ್ಟೆವು ಅಂದರೆ ಅವಳಷ್ಟಕ್ಕೆ ಅವಳು ಹಿರಿಯ ಸೊಸೆಯಾಗಿ ನಮ್ಮನ್ನೇ ಅಧಿಕಾರ ಮಾಡಲು ಪ್ರಾರಂಭಿಸ್ಬಿಡ್ತಾಳೆ. ಈಗ ನೋಡು ಅವಳಿಗೆ ಮಾಡುವ ತಮಾಷೆಯನ್ನ ಎಂದವಳು. ಕಾವೇರಿ, ಇಲ್ವಾ ಎಂದು ಪ್ರೀತಿಯಿಂದ ಕರೆಯುವಂತೆ ಅವಳನ್ನ ಕರೆದರು. ಹೇಳಿ ಅಕ್ಕ ಎಂದು ಕಾವೇರಿ ಯಮುನಾಳ ಬಳಿ ಬಂದಳು. ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಹಾಕಲು ಆಗ್ತಿಲ್ಲ. ನೀನು ಇದನ್ನು ಸ್ವಲ್ಪ ಕೈಯಲ್ಲಿ ಹೋಗುತ್ತಾ ತರ್ತೀಯಾ ಎಂದು ಕೇಳಿದ್ಲು. ಸರಿ ಅಕ್ಕ ಎಂದು ಒಂದು ಬಕೆಟ್ನಲ್ಲಿ ಯಮುನಾಳ ಬಟ್ಟೆಗಳನ್ನು ಹಾಗೂ ಅವಳ ಗಂಡನ ಬಟ್ಟೆಗಳನ್ನು ತೆಗೆದುಕೊಂಡು ಅವಳು ಹೊರಗೆ ಬಂದಳು. ಆಗಲೇ ಇನ್ನೊಂದು ಬಕೆಟ್ನಲ್ಲಿ ಗಂಗಾ ಸಹ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಕಾವೇರಿಗೆ ನೀಡಿದ್ಲು. ಆ ಸಮಯದಲ್ಲಿ ವಸಂತಿಯು ವೇಲಾಯುಧನ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ರಿಂದ ಅಲ್ಲಿ ನಡೆಯುತ್ತಿರುವುದು ಯಾವುದು ಅವರಿಗೆ ತಿಳಿಲಿಲ್ಲ. ಮನೆಯಲ್ಲಿ ಕೆಲಸ ಮಾಡುವವರಿದ್ರು ಕಾವೇರಿಯಿಂದಲೇ ಕೆಲಸ ತೆಗೆದುಕೊಳ್ಬೇಕೆಂಬ ಹೆಣಿಕೆಯಲ್ಲಿ ಇಬ್ಬರು ನೀಡಲು ಸರಿ ಎಂದು ಅವಳು ಸಹ ಮುಖ ಸುಟ್ಟುಗಟ್ಟದೆ ಇಬ್ಬರ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಮನೆಯ ಹಿಂಭಾಗದಲ್ಲಿದ್ದ ಒಗೆಯುವ ಕಲ್ಲಿನಲ್ಲಿ ಒಗೆದು ಬಟ್ಟೆಗಳನ್ನು ಹಿಂಡಿ ಒಣ ಹಾಕಿ ಬಂದಳು. ಅಂದು ಇಡೀ ದಿನ ಅವಳಿಂದ ಎಷ್ಟು ಕೆಲಸ ತೆಗೆದುಕೊಳ್ಬೇಕೋ ಅಷ್ಟು ತೆಗೆದುಕೊಂಡು ಈಗ ಸಾಯಂಕಾಲದ ಸಮಯವಾಗಿದ್ರಿಂದ ಟೀ ಜೊತೆಗೆ ಬಜ್ಜಿಯೂ ಬೇಕು ಎಂದು ಹೇಳಿದ್ರು. ಕಾವೇರಿಯು ಏನ್ ಮಾಡೋದು, ಅಕ್ಕಂದಿರ್ತಾನೆ ಎಂದು ಅವರಿಗಾಗಿ ಬಜ್ಜಿಯನ್ನ ಮಾಡಿ ತಂದು ನೀಡಿದ್ಲು. ಅಲ್ಲಿದ್ದ ಕೆಲಸದವರಿಗೆ ಬೇಸರವಾದ್ರು. ಈ ಇಬ್ಬರನ್ನ ಎದುರಿಸಿ ಮಾತನಾಡುವುದು ಹೇಗೆ ಎಂದು ಸುಮ್ಮನಿದ್ಬಿಟ್ರು. ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಏನ್ ಕಾವೇರಿ, ರಾತ್ರಿ ಎಲ್ಲ ನಿನ್ ಗಂಡ ನಿನ್ನನ್ನ ಬಿಡ್ಲೇ ಇಲ್ಲ ಅನ್ಸುತ್ತೆ. ಊಟ ಮಾಡಲು ಸಹ ಬಾರ್ದೆ ರೂಮಿನೊಳಗೆ ಇದ್ದೆ ಎಂದು ಕೇಳಿದ್ರು. ಹೌದು ಅಕ್ಕ, ಅವರಿಗೆ ನಾನೇ ಪ್ರಾಣ. ನನ್ನನ್ನು ಬಿಟ್ಟು ಒಂದು ನಿಮಿಷವೂ ಅವರಿಂದ ಇರಲು ಸಾಧ್ಯವಿಲ್ಲ. ಅದಕ್ಕೆ ನಿನ್ನೆ ಪೂರ್ತಿ ಹಲ್ವಾ ಮತ್ತು ಮಲ್ಲಿಗೆ ಹೂ ತಂದು ಮುದ್ದಾಡ್ತಿದ್ರು. ನನಗೂ ಹೊರಗೆ ಬರಲು ಮನಸ್ಸಿಲ್ಲದೆ ಅವ್ರ ಪಕ್ಕದಲ್ಲೇ ಮಲಗಿಕೊಂಡಿದ್ದೆ ಎಂದು ಸರಿಯಾದ ತಿರುಗೇಟು ನೀಡಿದಳು ಕಾವೇರಿ. ಈ ಮುಖಕ್ಕೆ ಮಲ್ಲಿಗೆ ಹೂ ಅಲ್ವಾ ಒಂದಾ? ಏನೇ ದರದರನೆ ನಿನ್ನನ್ನು ಹೇಳ್ಕೊಂಡು ಹೋದ? ರಾತ್ರಿಯೆಲ್ಲ ನಿನ್ನನ್ನು ಚೆನ್ನಾಗಿ ಇಟ್ಟು ಅನುಭವಿಸಿರ್ಬೇಕು. ಬೆಳಗ್ಗೆ ನೀನು ಹೊರಗೆ ಬರುವಾಗ ನಿನ್ನನ್ನು ನೋಡಿದೆ. ನಡೆಯಲು ಸಹ ಆಗದೆ ತಡಬಡಾಯಿಸ್ತಾ ಇದ್ದೆ. ಮುಖವೆಲ್ಲ ಬಾಚಿ ಕಣ್ಣೆಲ್ಲ ಕೆಂಪಾಗಿ ಇಷ್ಟೊಂದು ದಾರಾಮಾರಿಯಾಗಿ ನಿನ್ನನ್ನು ಮಾಡಿದ್ರು ನಿನ್ನ ಮನಸ್ಸಿನಲ್ಲಿ ದೊಡ್ಡ ಹಿರಿಯ ಸೊಸೆ ಎಂಬ ಗರ್ವವಿದೆಯಾ? ನಿನ್ನ ಗಂಡ ಒಬ್ಬ ಹಿಟ್ಲರ್ ಕಣೆ. ಅವನ ಬಳಿ ನಿನಗೆ ಪ್ರೀತಿ ಎಂಬುದು ಸ್ವಲ್ಪವೂ ಸಿಗೋದಿಲ್ಲ ಕಣೆ. ನಮ್ಮ ಗಂಡಂದಿರು ನೋಡು, ನಿನ್ನ ಗಂಡನಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದರೂ ನಮ್ಮನ್ನು ಹೇಗೆ ಸಂತೋಷದಲ್ಲಿ ತೇಲಿಸುತ್ತಿದ್ದಾರೆ. ಮುದ್ದಾಡಿ ಮುದ್ದಾಡಿ ನಮ್ಮ ಕೆನ್ನೆಗಳೆಲ್ಲ ಕೆಂಪಾಗಿ ಬಿಡುತ್ತವೇನೋ. ನಿನಗೆ ಆ ಹಿಟ್ಲರ್ನ 5 ಕೈ ಬೆರಳುಗಳು ಹಾಗೆಯೇ ಮೂಡಿವೆ ಕೆನ್ನೆಯಲ್ಲಿ ಎಂದು ಮಾತನಾಡಲು ಇಲ್ಲಿಯವರೆಗೆ ತಾಳ್ಮೆಯಿಂದ ಇದ್ದವಳು ಈಗ ತಾಳ್ಮೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡವಳಾಗಿ ಮೇಲೆ ಎದ್ದು ನಿಂತಳು ಕಾವೇರಿ. ನಿಮ್ಗೆಲ್ಲ ಮನಸ್ಸಾಕ್ಷಿನೇ ಇಲ್ವಾ? ಯಾವುದಕ್ಕೋಸ್ಕರ ನನ್ನನ್ನು ಹೀಗೆ ಕೀಳಾಗಿ ಮಾತಾಡ್ತೀರಾ? ಗಂಡ ಹೆಂಡತಿಯ ಮಧ್ಯೆ 1000 ನಡೆಯುತ್ತೆ. ಅದರಲ್ಲಿ ಬೇರೆಯವರು ಮೂಗು ತೂರಿಸೋದು ಅಸಭ್ಯತನ. ನನ್ನ ಗಂಡ ನನ್ನನ್ನು ಮುದ್ದಾಡಲಿ ಹೊಡೆಯಲಿ, ಅದು ನಮ್ಮ ಸ್ವಂತ ವಿಷಯ. ಅದು ನಿಮಗೆ ಅನಗತ್ಯವಾದದ್ದು. ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು ಸ್ವಲ್ಪವಾದರೂ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಮಾತಾಡಿ ಎಂದು ಹೇಳಿ ಅವಳು ಹೋಗಲು ಅವಳ ಕೈ ಹಿಡಿದು ನಿಲ್ಲಿಸಿದಳು ಯಮುನಾ. ಏನೇ, ನಮ್ಮನ್ನೇ ಎದುರಿಸಿ ತುಂಬ ದಿಮಾಕ್ನಿಂದ ಮಾತನಾಡ್ತಿದ್ದೀಯಾ? ನಮ್ಮನ್ನು ಹಾಗೆ ಮಾಡಿಕೊಂಡು ಈ ಮನೆಯಲ್ಲಿ ನಿನಗಿರಲು ಸಾಧ್ಯವಾ? ನಿನ್ನ ಗಂಡನ ಬೆಂಬಲ ನಿನಗೆ ಖಂಡಿತವಾಗಿಯೂ ಸಿಗೋದಿಲ್ಲ. ಸಣ್ಣದಾಗಿ ನಾವು ಬೆಂಕಿ ಹಚ್ಚಿದೆವು ಎಂದರೆ ಮುಂದಿನ ನಿಮಿಷವೇ ನಿನ್ನ ಕತ್ತು ಹಿಡಿದು ಹೊರಗೆ ತಳ್ಳಿಬಿಡ್ತಾರೆ. ನೋಡಿ ಹದವಾಗಿ ನಡೆದುಕೊಳ್ಳುವುದನ್ನು ಕಲಿ ಎಂದು ಹೇಳುತ್ತಿರುವಾಗಲೇ ಕಲ್ಯಾಣ್ ಕಾರು ಅಂಗಳದಲ್ಲಿ ಬಂದು ನಿಂತಿತು. ಅವನ ಆಫೀಸ್ ಬ್ಯಾಗ್ ತೆಗೆದುಕೊಳ್ಳುವುದಕ್ಕಾಗಿ ಅವಳು ಚಲಿಸಲು ಅವಳನ್ನು ಬಿಡದೆ ಹಿಡಿದಿಟ್ಟುಕೊಂಡಿದ್ದಳು ಯಮುನಾ. ಅಕ್ಕ, ಕೈ ಬಿಡಿ, ನನ್ನ ಗಂಡ ಬಂದ್ಬಿಟ್ರು, ನಾನು ಹೋಗಬೇಕು ಎಂದಳು. ಈ ಮನೆಯಲ್ಲಿ ಆ ಹಿಟ್ಲರ್ ತರುವ ಬ್ಯಾಗ್ ತಂದು ಇಡುವ ಕೆಲಸದಾಳು ತಾನೆ ನೀನು ಎಂದು ಹೇಳಲು ವೇಗವಾಗಿ ಒಳಗೆ ಬಂದ ಕಲ್ಯಾಣ್. ಗಂಗಾ, ಯಮುನಾ, ಕಾವೇರಿ ಮೂವರು ನಿಂತು ಮಾತನಾಡುತ್ತಿರುವುದನ್ನು ಕಲ್ಯಾಣ್ ನೋಡಿದ. ಯಮುನಾ ಅವಳ ಕೈಯನ್ನು ಬಿಟ್ಟಳು. ಅವರು ಮಾತನಾಡಿದ್ದಕ್ಕೆ ಒಟ್ಟಾರೆಯಾಗಿ ಚಪ್ಪಲಿಯಲ್ಲಿ ಹೊಡೆದಂತೆ ಒಂದು ದುಬಾರಿ ಬ್ಯಾಗ್ ತಂದು ಅವರ ಎದುರಲ್ಲೇ ಕಾವೇರಿಯ ಕೈಯಲ್ಲಿ ನೀಡಿದ ಕಲ್ಯಾಣ್. ಏನೆಂದು ಯೋಚಿಸುತ್ತಲೇ ಅವಳು ಅದನ್ನು ಪಡ್ಕೊಂಡ್ಳು. ಕಾವೇರಿ, ಇದರಲ್ಲಿ ಹೊಸ ಸೀರೆ ಮತ್ತು ಮಲ್ಲಿಗೆ ಹೂವಿದೆ ಕಾವೇರಿ. ಉಟ್ಕೊಂಡು ಹೂ ಮುಡ್ಕೊಂಡು ತಯಾರಾಗು, ನಾವು ಈಗ ದೇವಸ್ಥಾನಕ್ಕೆ ಹೋಗೋಣ ಎಂದು ಹೇಳಿ ಅಲ್ಲಿದ್ದ ಸೋಫಾದಲ್ಲಿ ಕುಳಿತನು. ಲಕ್ಷ್ಮಿ ಅಕ್ಕ,
ಒಂದು ಕಾಫಿ ಕೊಡಿ ಎಂದು ಹೇಳಿ ತನ್ನ ಲ್ಯಾಪ್ಟಾಪ್ ತೆಗೆದು ನೋಡುತ್ತಿದ್ದ ಕಾವೇರಿ ಅವರಿಬ್ಬರನ್ನ ನೋಡಿ ತನ್ನ ಕೋಣೆಗೆ ಹೋಗಿ ಸ್ನಾನ ಮಾಡಿ ಅವನು ತಂದಿದ್ದ ಹೊಸ ಸೀರೆಯನ್ನ ಉಟ್ಕೊಂಡು ಮಲ್ಲಿಗೆ ಹೂ ಮುಡಿದು ದೇವತೆಯಂತೆ ಕೆಳಗೆ ಬಂದಳು. ಅವಳನ್ನು ನೋಡಿದ ಕಲ್ಯಾಣ್ ಹರಳಿದ ಮುಖದೊಡನೆ ಲ್ಯಾಪ್ಟಾಪ್ ಮುಚ್ಚಿಟ್ಟು ಎದ್ದು ಅವಳ ಕೈ ಹಿಡಿದನು. ನೀನು ಎಷ್ಟು ಮುದ್ದಾಗಿದ್ಯಾ ಗೊತ್ತಾ? ಈ ಸೀರೆ ನಿನಗಾಗಿಯೇ ನೇಯ್ದಂತಿದೆ. ಬ್ಲೌಸ್ ಅಳತೆ ಕರೆಕ್ಟ್ ಆಗಿದೆಯಾ ಎಂದು ಅವಳನ್ನ ನೋಡಿ ನಗುತ್ತಾ ಕಣ್ಣು ಹೊಡೆದನು. ಸರಿ, 10 ನಿಮಿಷ ಇಲ್ಲೇ ಕಾಯಿ, ನಾನು ಮೇಲೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ ಎಂದು ಹೇಳಿ ಮೇಲೆ ತನ್ನ ಕೋಣೆಗೆ ಹೋದನು. ಇತ್ತ ಇಬ್ಬರಿಗೂ ಹೊಟ್ಟೆ ಉರಿ ಹೊಗೆಯಾಗಿ ಹೊರೆ ಬಂತು. ಕೋಪದಿಂದ ಇಬ್ಬರು ನಿಂತಿರಲು ಅದೇ ಸಮಯದಲ್ಲಿ ಹೋದಷ್ಟೇ ವೇಗವಾಗಿ ತಯಾರಾಗಿ ಕೆಳಗೆ ಬಂದ ಕಲ್ಯಾಣ್. ಮೆರೂನ್ ಕಲರ್ ಶರ್ಟ್, ಸ್ಯಾಂಡಲ್ ಕಲರ್ ಪ್ಯಾಂಟ್ ಹಾಕೊಂಡು ಕೆಳಗೆ ಬರುವಾಗ ಸೌಂದರ್ಯವಂತ ತಾನೇ ಕಲ್ಯಾಣ್. ಅವನ ಅಂದದಲ್ಲಿ ಇಬ್ಬರು ಒಂದು ಕ್ಷಣ ತಮ್ಮನ್ನೇ ಮರೆತು ನೋಡ್ತಾ ಇದ್ರು. ಸರಿ, ನಾವು ಹೋಗೋಣ ಎಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಅವಳನ್ನ ಕರೆದುಕೊಂಡು ಹೋಗಲು ಇಬ್ಬರಿಗೂ ಚಪ್ಪಲಿಯಲ್ಲಿ ಹೊಡೆದಂತೆಯೇ ಇತ್ತು. ಹೊಸ್ತಿಲು ದಾಟುವಾಗ ಹಿಂತಿರುಗಿ ನೋಡಿ ಅವರಿಗೆ ಹಗುರವಾಗಿ ನುಕ್ಕು ಹೊರಟು ಹೋದಳು ಕಾವೇರಿ. ಕಾರಿನಲ್ಲಿ ಹೋಗುವಾಗ, ಈಗ ಯಾತಕ್ಕೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ ಗೊತ್ತಾ ಎಂದ ಕಲ್ಯಾಣ್. ಗೊತ್ತಿಲ್ಲ ರೀ ಎಂದಳು. ನಿನಗೊಂದು ಸರ್ಪ್ರೈಸ್ ಇಟ್ಟಿದ್ದೇನೆ, ಅದನ್ನ ದೇವಸ್ಥಾನದಲ್ಲಿ ಇಟ್ಟು ಹೇಳುತ್ತೇನೆ ಎಂದು ನಕ್ಕ ಕಲ್ಯಾಣ್. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಪ್ರಕಾರವನ್ನ ಸುತ್ತಿ ಬಂದು ದೇವಸ್ಥಾನದ ತೆಪ್ಪದ ಕೊಳದ ಬಳಿ ಕುಳಿತುಕೊಂಡು ಈಗ ಕಾವೇರಿಯ ಕೈಗಳನ್ನ ಹಿಡಿದುಕೊಂಡನು ಕಲ್ಯಾಣ್. ಎಷ್ಟೇ ದೇವಸ್ಥಾನಕ್ಕೆ ಬಂದಿದ್ರೂ ಅವಳ ಮನಸ್ಸಿನಲ್ಲಿ ಓದಲು ಸಾಧ್ಯವಾಗಲಿಲ್ಲ ಎಂಬ ಬೇಸರವೇ ಇದ್ದೇ ಇತ್ತು. ಕಾವೇರಿ, ನಿನ್ಗೆ ಕೊಯಮತ್ತೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಕನ್ಫರ್ಮ್ ಆಗಿದೆ ಎಂದನು ಕಲ್ಯಾಣ್. ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಸುಳ್ಳೋ ಕನಸೋ ನನಸೋ ಎಂದು ತಿಳಿಯದೆ ಅವನ ಕೈಯನ್ನ ಹಗುರವಾಗಿ ಚಿವುಟಿ ನೋಡಿದಳು ಕಾವೇರಿ. ಹೇಯ್, ಏನ್ ಮಾಡ್ತಿದೀಯಾ ಎಂದನು. ನೀವು ಹೇಳಿದ್ದು ಕನಸೋ ನನಸೋ ನಂಗೆ ತಿಳಿಯುತ್ತಿಲ್ಲ. ನಿಜವಾಗಿಯೂ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಬಿಟ್ಟಿದೆಯಾ? ನೀವು ನನ್ನನ್ನು ಓದಿಸಲಿದ್ದೀರಾ ಎಂದು ಒಂದು ಅನುಮಾನದಿಂದ ಕೇಳಿದ್ಲು ಕಾವೇರಿ. ನೀನೇ ತಾನೆ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಅಳುತ್ತಲೇ ಇದ್ದಿದ್ದು. ಹೀಗೆಯೇ ಲೈಫ್ ಲಾಂಗ್ ಓದಲು ಸಾಧ್ಯವಾಗಲಿಲ್ಲ ಎಂದುಕೊಂಡು ನಿನ್ನ ಹತ್ರ ಲೈಫು ನರ್ಕವಾಗ್ಬಿಡುತ್ತೆ. ಅದಕ್ಕೆ ಯೋಚಿಸಿ ನೋಡಿದೆ. ನೀನು ಚಿಕ್ಕ ಹುಡುಗಿ, ನಿನ್ನನ್ನು ಕಷ್ಟಪಡಿಸೋದು ನ್ಯಾಯವಲ್ಲ. ನನ್ನ ವಯಸ್ಸಿಗೆ ತಕ್ಕ ನಡತೆಯಿಂದ ನಾನು ನಡೆದುಕೊಳ್ಬೇಕು. ಅದಕ್ಕೆ ಇಂದು ಮೆಡಿಕಲ್ ಕಾಲೇಜಿನಲ್ಲಿ ಹೋಗಿ ಮಾತನಾಡಿ ಬಂದೆ. ಸೀಟು ಕನ್ಫರ್ಮ್ ಆಗಿದೆ. ಧಾರಾಳವಾಗಿ ಡಾಕ್ಟರ್ ಆಗಬಹುದು, ಯಾವ ಸಮಸ್ಯೆಯೂ ಇಲ್ಲ ಎಂದು ಹಗುರವಾಗಿ ನಕ್ಕನು ಕಲ್ಯಾಣ್. ಆಗಲೇ ಕಣ್ಣೀರು ತಡೆಯಲಾಗಲಿಲ್ಲ ಕಾವೇರಿಗೆ. ಇದು ಸಂತೋಷದಿಂದ ಬಂದ ಕಣ್ಣೀರು. ಈಗ ಅವನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಹೆಗಲ ಮೇಲೆ ವಾಲಿ ಬಿದ್ದಳು. ಅವನಿಗೂ ಯಾವುದೇ ಒಂದು ಹೊಸ ಅನುಭವ. ಮನಸ್ಸಿನಲ್ಲಿ ಅವಳು ತನ್ನ ಕೈಯನ್ನ ಹಿಡ್ಕೊಂಡಾಗ ಮನಸ್ಸಿನಲ್ಲಿ ಅಳಿಯದ ಹಲವು ಭಾವನೆಗಳು. ಪ್ರೀತಿಯ, ಇಲ್ಲ ಅದನ್ನು ಮೀರಿದ್ದ ಎಂಬುದು ಅವನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯ ಹಾಗೆಯೇ ಕುಳಿತಿದ್ದು ನಂತರ ಇಬ್ಬರು ಮನೆಗೆ ಹೊರಟರು. ಮನೆಯಲ್ಲಿ ಗಂಗಾ ಮತ್ತು ಯಮುನಾ ಇಬ್ಬರು ಯಾತಕ್ಕಾಗಿ ಕರ್ಕೊಂಡು ಹೋಗಿರಬಹುದು? ಹೆಗಲ ಮೇಲೆ ಕೈ ಹಾಕಿ ಎಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಿದ್ದಾನೆ. ನಾವೇ ತಪ್ಪಾಗಿ ಅರ್ಥೈಸಿಕೊಂಡಿದ್ದೀವಾ? ಹಾಗಾದ್ರೆ ಸಂತೋಷವಾಗಿಯೇ ಇದ್ದಾಳಲ್ವಾ ಎಂದು ಮಾತನಾಡುವಾಗ ಆಗಲೇ ವಾಸಂತಿ ಮತ್ತು ವೇಲಾಯುಧನ್ ಬಂದು ತಲುಪಿದ್ರು. ಇಂದು ಮದುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ಒಳ್ಳೆಯ ದರ್ಶನವಾಯಿತು ಅಲ್ವಾ? ನೀವು ಬರಬಹುದಿತ್ತು ಗಂಗಾ ಎಂದು ಹೇಳುತ್ತಲೇ ವಾಸಂತಿ ಅವರ ಬಳಿ ಹೋಗಿ ಪ್ರಸಾದದ ಚೀಲವನ್ನ ಕೈಗೆ ನೀಡಿದ್ರು. ಮನೆಯೊಳಗೆ ಬಂದು ಗಂಗಾಗೆ ಪ್ರಸಾದದ ಬ್ಯಾಗ್ ಕೊಟ್ಟರು. ವಸಂತಿಯ ಕಣ್ಣುಗಳು ಕಾವೇರಿಯನ್ನೇ ಹುಡುಕ್ತಿದ್ದವು. ಅದನ್ನ ನೋಡಿದ ಇಬ್ಬರು ಸೊಸೆಯಂದರಿಗೂ ಸ್ವಲ್ಪ ಉರಿಯಾಯಿತಂದ್ರೂ ಹೊರಗೆ ತೋರಿಸಿಕೊಳ್ಳದೆ, ಅತ್ತೆ, ಇಂದು ಚೆನ್ನಾಗಿ ಹೋಗಿ ಬಂದ್ರಾ? ಸ್ವಾಮಿಯ ದರ್ಶನ ಹೇಗಿತ್ತು ಎಂದು ವಿಚಾರಿಸುತ್ತಿದ್ರು. ಗಂಗಾ, ಕಾವೇರಿಯಲ್ಲಿ ಕಾಣಿಸುತ್ತಿಲ್ಲ. ಕಲ್ಯಾಣ್ ಕೂಡ ಇನ್ನೂ ಬರಲಿಲ್ವಾ ಎಂದು ಕೇಳಲು, ಅವರೆಲ್ಲ ಬಂದ್ಬಿಟ್ರು, ಕಾವೇರಿಯನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಎಂದು ಹೇಳಿದಳು ಯಮುನಾ. ಅದನ್ನು ಕೇಳಿದ ವಸಂತಿಗೆ ಹೊಟ್ಟೆಯಲ್ಲಿ ಹಾಲು ಎರೆದಂತಾಯಿತು. ಆಗಲೇ ವೇಲಾಯುಧನ್ ಮುಖ ನೋಡಿದಾಗ ಅವರಿಗೂ ಸಂತೋಷವೇ ಆಯಿತು. ಸರಿ, ಸಮಯ ಈಗಾಗಲೇ 8 ಗಂಟೆ ಆಯಿತು. ಬೇಗ ಅಡುಗೆ ಕೆಲಸ ನೋಡೋಣ ಎಂದು ವಾಸಂತಿ ಹೋಗಿ ಅಡುಗೆ ಮಾಡುತ್ತಿರಲು ಆಗ ಕಲ್ಯಾಣ್ ಮತ್ತು ಕಾವೇರಿ ಇಬ್ಬರು ಬಂದರು. ಅಪ್ಪ, ನೀವು ಯಾವಾಗ ಬಂದ್ರಿ ಎಂದು ಕೇಳುತ್ತಲೇ ಬಂದ ಕಲ್ಯಾಣ್ ಅವರ ಬಳಿ ಕುಳಿತನು. ಹಗುರವಾಗಿ ಮಾವನನ್ನ ನೋಡಿ ಕಿರುನಗೆ ಬೀರಿ ಅತ್ತೆ ಇದ್ದ ಅಡುಗೆ ಮನೆಯೊಳಗೆ ಪ್ರವೇಶಿಸಿದಳು ಕಾವೇರಿ. ಅತ್ತೆ, ಯಾವಾಗ ಬಂದ್ರಿ ಎಂದು ಹಿಂಭಾಗದಿಂದ ಹೋಗಿ ತನ್ನ ಅತ್ತೆಯನ್ನ ಅಪ್ಪಿಕೊಂಡ್ಳು ಕಾವೇರಿ. ನಾವು ಈಗಷ್ಟೇ ಬಂದೆವು ಕಾವೇರಿ.
ಗಂಗಾ ಮತ್ತು ಯಮುನಾ, ನೀನು ಮತ್ತು ಕಲ್ಯಾಣ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಎಂದು ಹೇಳಿದ್ರು. ಕೇಳಿ ತುಂಬ ಸಂತೋಷವಾಯಿತು. ಆಮೇಲೆ ನನ್ನ ಮುದ್ದಿನ ಮಗಳು ಯಾಕೆ ಇಷ್ಟೊಂದು ಸಂತೋಷವಾಗಿದ್ದಾಳೆ? ಏನು ಸರ್ಪ್ರೈಸ್ ನಿನ್ನ ಗಂಡ ಕೊಟ್ಟಿದ್ದು ಎಂದು ಕೇಳಿದರು. ಅತ್ತೆ, ನಾನು ಮೆಡಿಕಲ್ ಕಾಲೇಜ್ಗೆ ಸೇರಲು ಸೀಟು ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನನ್ನು ಓದಿಸುತ್ತೇನೆ ಎಂದು ಸಂತೋಷದಿಂದ ಹೇಳಿಬಿಟ್ಟಿದ್ದಾರೆ ಎಂದು ಹೇಳುತ್ತಾ ತನ್ನ ಅತ್ತೆಯನ್ನು ಮತ್ತೆ ಅಪ್ಪಿಕೊಳ್ಳಲು ಈಗ ತಿರುಗಿದ ವಾಸಂತಿ. ನಾನು ಹೇಳಿಲ್ವಾ ನನ್ನ ಮಗ ತುಂಬ ಒಳ್ಳೆಯವನು, ಅವನಿಗೆ ಪ್ರೀತಿಯನ್ನು ಹೇಗೆ ತೋರಿಸೋದು ಎಂದು ತಿಳಿಯುತ್ತಿಲ್ಲ ಅಂತ ಸ್ವಲ್ಪ ಹೊರಟಾಗಿ ನಡ್ಕೊಳ್ತಾನೆ. ಆದರೆ ಯೋಚಿಸಿದರೆ ಯಾವಾಗಲೂ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ತಾನೆ ಎಂದು ಹೇಳಿದ್ರು. ಹೌದು ಅತ್ತೆ, ನಾನೇ ಅರ್ಥ ಮಾಡಿಕೊಳ್ಳದೆ ಅಮ್ಮನ ಜೊತೆ ಊರಿಗೆ ಹೊರಟೋದೆ ಎಂದು ಈಗ ಪಶ್ಚಾತ್ತಾಪ ಪಟ್ಟಳು ಕಾವೇರಿ. ಸರಿ ಕಾವೇರಿ, ತೊಂದರೆ ಇಲ್ಲ. ಇನ್ನು ಮುಂದೆ ನೀನು ಸಂತೋಷವಾಗಿ ಓದ್ಕೋ. ಸರಿ, ಓಕೆ, ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡೋಣ, ತಡವಾಯಿತು ಎಂದು ಹೇಳಿದ್ರು. ಅತ್ತೆ, ನಿಮ್ಮ ಬಳಿ ನಾನೊಂದು ಕೇಳಬೇಕು ಎಂದಳು. ಏನು ಕಾವೇರಿ, ಕೇಳು ಎಂದರು. ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಆಳುಗಳಿದ್ದಾರೆ, ಆದರೂ ಯಾತಕ್ಕಾಗಿ ಅಡುಗೆ ಕೆಲಸವನ್ನ ನೀವು ಮಾತ್ರ ಮಾಡ್ತೀರಾ ಎಂದು ಕೇಳಿದಳು ಕಾವೇರಿ. ಕಾವೇರಿ, ನಮ್ಮ ಬಳಿ ಎಷ್ಟೇ ಹಣವಿದ್ರೂ ನಮ್ಮ ಗಂಡ ಮತ್ತು ಮಕ್ಕಳಿಗೆ ನಾವೇ ಅಡುಗೆ ಮಾಡಿ ಬಡಿಸುವ ಸಂತೋಷ ಬೇರೆ ಯಾವುದರಲ್ಲೂ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ನಾನೇ ಅಡುಗೆ ಮಾಡಿ ಕೊಡ್ತೀನಿ. ನನಗೆ ಹುಷಾರಿಲ್ಲದಿದ್ದರೆ ಮಾತ್ರ ಮನೆಯಲ್ಲಿ ಕೆಲಸ ಮಾಡುವವರು ಅಡುಗೆ ಮಾಡ್ತಾರೆ. ಅದು ಈಗ ನೀನು ಬಂದ ನಂತರ ನನಗೆ ತುಂಬ ನೇರವಾಗ್ತಿದೆ ಕಾವೇರಿ. ಕಾವೇರಿಗೆ ಕಲ್ಯಾಣ್ಗೆ ನಾನು ಅಡುಗೆ ಮಾಡಿದರೆ ತುಂಬ ಇಷ್ಟ. ನನಗೆ ಹುಷಾರಿಲ್ಲ ಎಂದು ಕೆಲಸದವರು ಅಡುಗೆ ಮಾಡಿದ್ರೆ ಸರಿಯಾಗಿ ಊಟ ಕೂಡ ಮಾಡೋದಿಲ್ಲ ಎಂದು ಹೇಳಿದ್ರು. ಮನೆಯಲ್ಲಿ ಮಾತನಾಡಿ ಮದುವೆಗೆ ಒಪ್ಪಿಸಿದ್ದೆವು. ನೀನು ಬೇರೆ ಓದಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ, ಅಮ್ಮನೂ ಕೂಡ ಹೇಳಿದಾಗ ನನಗೆ ತುಂಬ ಕಷ್ಟವಾಯಿತು. ಪರವಾಗಿಲ್ಲ, ನೀನು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀಯಾ ಮಗನೇ. ಆಮೇಲೆ ಕಲ್ಯಾಣ್, ಕಾವೇರಿ ದಿನವೂ ಕೊಯಮತ್ತೂರಿಗೆ ಹೇಗೆ ಹೋಗಿ ಬರಲು ಸಾಧ್ಯ ಎಂದು ಅವರು ಕೇಳುತ್ತಿರುವಾಗಲೇ ಅಲ್ಲಿಗೆ ಕಾವೇರಿ, ವಸಂತಿ, ಉಳಿದ ಸೊಸೆಯಂದಿರು ಹಾಗೂ ಗಂಡಂದಿರು ಬಂದು ಕುಳಿತರು. ಕಾವೇರಿ ಸ್ವಲ್ಪ ಸಮಯ ಸುಮ್ಮನೆ ಇದ್ದಿರಬಹುದಿತ್ತು, ಆದರೆ ಅವಸರಪಟ್ಟು ಉತ್ತರ ನೀಡಿಬಿಟ್ಲು. ಏನು ತೊಂದರೆ ಇಲ್ಲ ಮಾವ, ದಿನವೂ ಹೋಗಿ ಬರುವುದು ಕಷ್ಟವಾಗುತ್ತೆ. ನಾನು ಅಲ್ಲೇ ಹಾಸ್ಟೆಲ್ನಲ್ಲಿ ಉಳಿದುಕೊಳ್ತೇನೆ ಎಂದಳು. ಅದನ್ನು ಕೇಳಿದ ಮರುಕ್ಷಣವೇ ಅವನ ಪಕ್ಕದಲ್ಲಿದ್ದ ಗಾಜಿನ ಟೇಬಲ್ಗೆ ತನ್ನ ಕೈಯಿಂದ ಜೋರಾಗಿ ಗುದ್ದಿ ಕೋಪದಿಂದ ಎದ್ದು ನಿಂತನು ಕಲ್ಯಾಣ್. ಗಾಜು ಚುಚ್ಚಿ ಅವನ ಕೈಯಿಂದ ರಕ್ತ ಸುರಿಯುತ್ತಿರಲು ಅವನು ಆವೇಶದಿಂದ ಅವಳ ಬಳಿ ಬಂದು ಅವನ ಕೈಯನ್ನು ಹಿಡಿದು ಮೇಲೆ ಎತ್ತಿದವನು. ಏನೆಂದೆ? ಹಾಸ್ಟೆಲ್ನಲ್ಲಿ ಉಳಿದುಕೊಳ್ತೀಯ? ನೀನು ಹಾಸ್ಟೆಲ್ಗೆ ಹೋಗ್ಬಿಟ್ರೆ ನಾನು ಕಾಶಿ ರಾಮೇಶ್ವರ ಎಲ್ಲಾದರೂ ಸನ್ಯಾಸಿಯಾಗಿ ಹೋಗ್ಬೇಕಾ ಎಂದು ಆಗಲೇ ಕುದಿಯುತ್ತಿದ್ದನು ಕಲ್ಯಾಣ್. ಅದು ಗಂಗಾ ಮತ್ತು ಯಮುನಾಗೆ ಮಾತ್ರ ಸಂತೋಷ ತಂದಿತು. ಕಾವೇರಿ ಭಯದಿಂದ ನಡುಗು ಹೋದ್ಲು. ಅಲ್ಲಿದ್ದ ಅವನ ಅಪ್ಪ ಅಮ್ಮ ತಮ್ಮಂದಿರು ಪ್ರತಿಯೊಬ್ಬರು ನಡುಕದಲ್ಲಿದ್ದರೆ ಅಲ್ಲಿ ಕೆಲಸ ಮಾಡುವವರು ಕಲ್ಯಾಣ್ನ ಕೋಪಕ್ಕೆ ಈಗ ನಡುಗ್ತಾ ಇದ್ರು. ಕಲ್ಯಾಣ್, ಈಗ ಅವಳು ಏನೋ ಹೇಳ್ಬಿಟ್ಲು ಎಂದು ಇಷ್ಟೊಂದು ಕೋಪಗೊಳ್ತಿದ್ದೀಯಾ? ಕೈಯಲ್ಲಿ ರಕ್ತ ಬರ್ತಿದೆ ನೋಡು ಮಗ್ನೆ ಎಂದು ಅಳುತ್ತಾ ವಾಸಂತಿ ಹೇಳಿದ್ರು. ಆಗಲೇ ಕಾವೇರಿ ತನ್ನ ಸೀರೆಯನ್ನ ಅವನ ಕೈಗೆ ಸುತ್ತಿದಳು. ನಾನು ನಿನ್ನನ್ನು ಓದಿಸುತ್ತೇನೆ ಎಂದು ಹೇಳಿದ್ದು ನಿನ್ನ ಸಂತೋಷಕ್ಕಾಗಿ ಮತ್ತು ನಿನ್ನ ಗುರಿಯನ್ನು ನೀನು ಗೆಲ್ಲಬೇಕು ಎಂಬುದಕ್ಕಾಗಿ. ಆ ಒಂದೇ ಕಾರಣವನ್ನ ಮನಸ್ಸಿನಲ್ಲಿಟ್ಕೊಂಡು ಹಾಸ್ಟೆಲ್ನಲ್ಲಿ ಹೋಗಿ ಉಳಿದುಕೊಳ್ಬೇಕು ಎಂಬ ಆಲೋಚನೆ ನಿನಗೆ ಬರಬಾರ್ದು. ಕೊಯಮತ್ತೂರಿನಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಅಷ್ಟೇ ಅಲ್ಲ, ನೀನು ಮತ್ತು ನಾನು ಇರುವುದಕ್ಕೆ ಅಲ್ಲೊಂದು ಹೊಸ ಮನೆ ಖರೀದಿಸಿದ್ದೇನೆ ಎಂದು ಹೇಳುವಾಗ ಈಗ ಎಲ್ಲರೂ ಆಘಾತದಿಂದ ನೋಡಿದ್ರು. ಕಲ್ಯಾಣ್, ಏನು ಹೇಳ್ತಿದೀಯಾ? ಕೊಯಮತ್ತೂರಿನಲ್ಲಿ ಮನೆಯಾ ಎಂದು ಕೇಳಿದರು ಕಲ್ಯಾಣ್ನ ಅಪ್ಪ. ಹೌದು ಅಪ್ಪ, 5 ವರ್ಷ ಅವಳು ಓದಬೇಕು. ಈ 5 ವರ್ಷ ಅವಳನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ನನಗಿಲ್ಲಿ ಏನು ಕೆಲಸ? ಅದು ಮಾತ್ರವಲ್ಲ, ಬಸ್ನಲ್ಲಿ ಒಂದು ಹೋಗುವುದು ಎಂದರೆ ತುಂಬ ಶ್ರಮ. ಅದಕ್ಕೆ ಅಲ್ಲೇ ಮನೆ ಖರೀದಿಸಿದೆ. ಏನೆಂದರೆ ನಾನೇ ಇಲ್ಲಿಗೆ ಆಫೀಸ್ಗೆ ಬರಬೇಕು. ದಿನವೂ 2 ಗಂಟೆ ಪ್ರಯಾಣ ಮಾಡಿ ಬಂದು ಹೋಗುತ್ತೇನೆ. ನನಗೇನೂ ತೊಂದರೆ ಇಲ್ಲ, ಆದರೆ ಕಾವೇರಿ ನನ್ನ ಜೊತೆ ಇರಬೇಕು ಎಂದು ಖಡಕ್ಕಾಗಿ ಎಲ್ಲರ ಎದುರು ಹೇಳಿದನು ಕಲ್ಯಾಣ್. ಅಣ್ಣ, ಕೈಯಲ್ಲಿ ತುಂಬ ರಕ್ತ ಬರ್ತಿದೆ ಕಣೋ, ಆಳವಾಗಿ ಗಾಜಿನ ಚೂರು ಚುಚ್ಚಿದೆ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಗಾಬರಿಗೊಂಡನು ಪ್ರವೀಣ್. ಇಲ್ಲ ಪ್ರವೀಣ್, ಬೇಡ, ನಾನು ನೋಡ್ಕೊಳ್ತೀನಿ ಎಂದವನು ಹಾಗೆಯೇ ಅವಳ ಸೀರೆಯಲ್ಲಿ ಸುತ್ತಿದ ಕೈಯನ್ನು ಬಿಡಿಸಿಕೊಂಡು ಮಹಡಿಗೆ ಹೊರಟು ಹೋದನು. ಮನೆಯಲ್ಲಿದ್ದ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅವಳ ಕೋಣೆಗೆ ಹೋಗಿ ಕಲ್ಯಾಣ್ನ ಕೈ ಹಿಡಿದವಳು. ಅಲ್ಲಿದ್ದ ಹತ್ತಿಯನ್ನು ತೆಗೆದು ಅವನ ಕೈ ಒರೆಸಿ ಮದ್ದು ಹಚ್ಚಿದಳು ಕಾವೇರಿ. ನಾನು ಬೇಕೆಂದು ಹಾಗೆ ಮಾತನಾಡಲಿಲ್ಲ. ಮಾವ ಕೇಳಿದಾಗ ತಟ್ಟನೆ ಹೇಳಿಬಿಟ್ಟೆ. ನಾನು ಮಾತನಾಡಿದ್ದು ತಪ್ಪೆ, ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅವಳು ಹೇಳಲು ಹಾಗೆಯೇ ತನ್ನ ಎದೆಗೆ ಅಪ್ಪಿಕೊಂಡನು ಕಲ್ಯಾಣ್. 1-2 ದಿನಗಳು ಕಳೆದವು. ಅಮ್ಮ, ನಾಳೆ ಮನೆ ಹಾಲು ಉಕ್ಕಿಸೋಣ ಎಂದು ವಾಸಂತಿಗೆ ಹೇಳಿದನು ಕಲ್ಯಾಣ್. ಹೊಸ ಮನೆ ಕಲ್ಯಾಣ್, ಎಲ್ಲರಿಗೂ ಹೇಳಿ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ದಿಢೀರನೆ ನಾವು ಮಾತ್ರ ಹೇಗೆ ಮಾಡೋದು?
ಒಂದು ವಾರದ ನಂತರ ಇಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮನೆ ಗೃಹ ಪ್ರವೇಶಕ್ಕೆ ಬೇಕಾದ ಏರ್ಪಾಟುಗಳನ್ನೆಲ್ಲ ಮಾಡಬೇಕು ಕಲ್ಯಾಣ್ ಎಂದರು. ಅಮ್ಮ, ತುಂಬ ಗ್ರ್ಯಾಂಡಾಗಿ ಏನು ಬೇಡ. ನಮ್ಮ ಫ್ಯಾಮಿಲಿ ಸಾಕು. ಕಾವೇರಿಯ ಅಮ್ಮ ಅಪ್ಪ ಅಷ್ಟೇ. ನೆಕ್ಸ್ಟ್ ವೀಕ್ ಕಾವೇರಿ ಮೆಡಿಕಲ್ ಕಾಲೇಜ್ಗೆ ಜಾಯಿನ್ ಆಗಬೇಕು. ಇಬ್ಬರು ಪ್ರತ್ಯೇಕವಾಗಿ ಹೋಗುವುದಕ್ಕೆ ಎಲ್ಲರನ್ನ ಕರೆದು ದೊಡ್ಡ ಫಂಕ್ಷನ್ ಮಾಡುವುದು ಬೇಡ. ನಮ್ಮ ಫ್ಯಾಮಿಲಿ ಮಟ್ಟಿಗೆ ಮುಗಿಸಿಕೊಳ್ಳೋಣ ಎಂದು ಹೇಳಿದನು ಕಲ್ಯಾಣ್. ಸರಿ ಕಲ್ಯಾಣ್, ಹಾಗಾದ್ರೆ ಇಂದು ಕಾವೇರಿಯನ್ನ ಕರ್ಕೊಂಡು ಹೋಗಿ ಅವಳ ಅಪ್ಪ ಅಮ್ಮನ ಬಳಿ ನೀನೇ ಹೇಳಿ ಬಾ ಎಂದರು ಅಮ್ಮ. ಅಮ್ಮ, ಅಂದು ಅವರ ಮನೆಯಲ್ಲಿ ಹೋಗಿ ಕಾವೇರಿಯನ್ನ ಕರ್ಕೊಂಡು ಬರುವಾಗ ಅವರ ಅಮ್ಮನ ಬಳಿ ನಾನು ಸ್ವಲ್ಪ ಕೋಪದಿಂದ ಮಾತಾಡ್ಬಿಟ್ಟೆ. ಈಗ ಹೋಗಲು ಸಂಕಟವಾಗ್ತಿದೆ. ನೀನು ಮತ್ತು ಅಪ್ಪ ಹೋಗಿ ಮಾತನಾಡಿ ಬನ್ನಿ ಎಂದನು. ಅವರು ನಿನ್ನನ್ನು ತಪ್ಪಾಗಿ ಭಾವಿಸುವುದಿಲ್ಲ ಮಗ್ನೆ. ಕೋಪದಿಂದ ಮಾತನಾಡಿ ಬಂದಿದ್ದೀಯಾ ತಾನೇ, ನೀನೇ ಹೋಗಿ ಸಮಾಧಾನ ಪಡಿಸ್ಬೇಕು. ಕಾವೇರಿಯನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಮಾತನಾಡಿ ಬಾ ಕಲ್ಯಾಣ್ ಎಂದು ವಸಂತಿ ಹೇಳಿದ್ರು. ಈಗ ಕಾವೇರಿಯನ್ನ ಕರ್ಕೊಂಡು ಅವಳ ಅಮ್ಮನ ಮನೆಗೆ ತೆರಳಿದನು ಕಲ್ಯಾಣ್. ಕಾರಿನಲ್ಲಿ ಹೋಗುವಾಗ ಕಾವೇರಿಯ ನೋಟವೆಲ್ಲ ಕಲ್ಯಾಣ್ನ ಮೇಲೆಯೇ ಇತ್ತು. ಮನೆಗೆ ತಲುಪಿದ ತಕ್ಷಣ ಅಲ್ಲಿದ್ದ ಕಾವೇರಿಯ ಅಮ್ಮ ಮತ್ತು ಅಪ್ಪ ತೋಟದಲ್ಲಿದ್ರು. ಏನ್ರಿ, ಅಮ್ಮ ಅಪ್ಪ ತೋಟದಲ್ಲಿದ್ದಾರೆ, ಬಾಗಿಲು ಮುಚ್ಚಿದೆ, ಬನ್ನಿ ನಾವು ತೋಟಕ್ಕೆ ಹೋಗೋಣ ಎಂದಳು ಕಾವೇರಿ. ಓಕೆ ಹೋಗೋಣ ಎಂದು ಹೇಳಿ ಅವನು ಹೆಜ್ಜೆ ಹಾಕ್ತ. ಏನ್ರಿ, ತಪ್ಪಾಗಿ ತಿಳಿದುಕೊಳ್ಬೇಡಿ. ಕೃಷಿ ಭೂಮಿಗೆ ಕಾಲಿನಲ್ಲಿ ಶೂ ಹಾಕಿಕೊಂಡು ಹೋಗಬಾರ್ದು. ನೀವು ಶೂ ಕಳಚ್ಬಿಟ್ಟು ಬನ್ನಿ ಎಂದು ಸ್ವಲ್ಪ ಭಯದಿಂದಲೇ ಹೇಳಿದ್ಲು. ಓಕೆ ಕಾವೇರಿ ಎಂದು ಮತ್ತೆ ಹೇಳಿ ಅವನು ತನ್ನ ಶೂ ಮತ್ತು ಸಾಕ್ಸ್ ಕಳಚಿ ಅಲ್ಲೇ ಬಾಗಿಲಲ್ಲಿಟ್ಟು ಈಗ ಮೊದಲ ಬಾರಿಗೆ ಹೊರಗೆ ಬರಿಗಾಲಿನಲ್ಲಿ ನಡೆದನು ಕಲ್ಯಾಣ್. ಕಾವೇರಿಯ ಅಪ್ಪ ಅಮ್ಮ ಇಬ್ಬರು ಆಗಷ್ಟೇ ಹಾಲು ಕರೆದು ಹಸುಗಳನ್ನ ಜಾಗ ಬದಲಾಯಿಸಿ ಕಟ್ತಾ ಇದ್ರು. ಅಮ್ಮ ಎಂದು ಕಾವೇರಿ ಕರೆದ ತಕ್ಷಣ ಇಬ್ಬರು ತಿರುಗಿ ನೋಡಿ, ಬಾರಮ್ಮ ಕಾವೇರಿ, ಬನ್ನಿ ಅಳಿಯಂದ್ರೆ ಬನ್ನಿ ಎಂದು ವೇಗವಾಗಿ ಮಡಚಿ ಕಟ್ಟಿದ್ದ ತಮ್ಮ ಬಿಳಿ ಪಂಚೆಯನ್ನ ಕೆಳಗೆ ಬಿಟ್ಟು ಬಂದರು ಕಾವೇರಿಯ ಅಪ್ಪ. ಬನ್ನಿ ಅಳಿಯಂದ್ರೆ ನಮಸ್ಕಾರ ಎಂದು ಕಾವೇರಿಯ ಅಮ್ಮಂದಿರು ಅಳಿಯನಿಗೆ ನಮಸ್ಕರಿಸಿದ್ರು. ನಮಸ್ಕಾರ ಅತ್ತೆ, ನಮಸ್ಕಾರ ಮಾವ ಎಂದು ಮರು ಉತ್ತರ ನೀಡಿದರು. ಅವನಿಗೆ ಅವರನ್ನ ನೋಡಲು ಕೊಂಚ ಕಷ್ಟವಾಗಿಯೇ ಇತ್ತು. ಈಗ ಕಲ್ಯಾಣ್ ಮೊದಲು ಮಾತನಾಡಿದನು. ಮಾವ, ಕಾವೇರಿಗೆ ಕೊಯಮತ್ತೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ತೆಗೆದುಕೊಂಡಿದ್ದೇನೆ. ಮುಂದಿನ ವಾರ ಜಾಯಿನ್ ಆಗ್ತಿದ್ದಾಳೆ ಎಂದು ಅವನು ಹೇಳಿ ಮುಗಿಸುವುದರೊಳಗೆ ಇಬ್ಬರ ಮುಖದಲ್ಲೂ ಎಲೆ ಇಲ್ಲದ ಸಂತೋಷ ತುಂಬಿ ಹೋಯಿತು. ತುಂಬ ಸಂತೋಷ ಅಳಿಯಂದ್ರೆ, ನಾನು ಯೋಚಿಸಿಯೇ ಇರಲಿಲ್ಲ. ಕಾವೇರಿ ಆಸೆ ಪಟ್ಟಂತೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿರುವುದು ತುಂಬ ಸಂತೋಷ ತಂದಿದೆ ಎಂದು ಇಬ್ಬರು ಹೇಳಿದ್ರು. ಕೊಯಮತ್ತೂರಿನಲ್ಲಿ ಹೊಸದಾಗಿ ಮನೆ ಖರೀದಿಸಿದ್ದೇನೆ. ಅದಕ್ಕೆ ನಾಳೆ ಬೆಳಿಗ್ಗೆ 6ರಿಂದ 10 ಗಂಟೆಯೊಳಗೆ ಮನೆಯಲ್ಲಿ ಹಾಲು ಉಕ್ಕಿಸ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕು. ನೀವು ರೆಡಿಯಾಗಿರಿ, ನಾನು ಬರುವಾಗ ನಿಮ್ಮನ್ನು ಪಿಕಪ್ ಮಾಡ್ಕೊಳ್ತೀನಿ ಎಂದನು ಕಲ್ಯಾಣ್. ಸರಿ ಅಳಿಯಂದ್ರೆ, ತುಂಬ ಸಂತೋಷ. ಬೆಳಗ್ಗೆ ನಾವು ತಯಾರಿಗಿರ್ತೀವಿ, ಬನ್ನಿ ಟೀ ಕುಡಿಯೋಣ ಎಂದು ಮನೆಗೆ ಕರೆದ್ರು. ಪರವಾಗಿಲ್ಲ ಮಾವ, ಬರುವಾಗಲೇ ಟೀ ಕುಡಿದೆವು, ತೊಂದರೆ ಇಲ್ಲ, ನಾವು ಹೊರಡುತ್ತೇವೆ, ಸ್ವಲ್ಪ ಕೆಲಸವಿದೆ ಎಂದು ಅವರ ಬಳಿ ಹೇಳಿ ಕಾವೇರಿಯನ್ನ ಕರ್ಕೊಂಡು ಹೊರಟರು ಕಲ್ಯಾಣ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ನ ಆಗಿ. ಥ್ಯಾಂಕ್ಸ್ ವೀಕ್ಷಕರೇ.